ಮಂಜುನಾಥ್ ಹಾಗೆ ಅವರ ಪತ್ನಿಯ ನಡುವೆ ಏನು ಗಲಾಟೆ ನಡೀತಾ ಇದೆ. ಮಂಜುನಾಥ್ ಅವರ ಮೇಲೆ ಅವರ ಪತ್ನಿ ಆರೋಪ ಮಾಡ್ತಾ ಇರುವಂಥದ್ದು, ಹಾಗೆ ಅದಕ್ಕೆ ಪ್ರತ್ಯಾರೋಪವಾಗಿ ಮಂಜುನಾಥ್ ಅವರು ಒಂದು ಕೇಸನ್ನು ದಾಖಲಿಸಿರೋದು ವಿಲ್ಸನ್ ಗಾರ್ಡನ್ ಸ್ಟೇಷನ್ನಲ್ಲಿ. ಈಗ ಆ ಆರೋಪಗಳೆಲ್ಲ ಸುಳ್ಳು ಅಂತ ಅವರ ಪತ್ನಿ ಮತ್ತೆ ಆ ಆರೋಪಗಳನ್ನೆಲ್ಲ ನಿರಾಕರಿಸ್ತಾ ಇದ್ದಾರೆ. ಮಂಜುನಾಥ್ ಅವರು ನಮ್ಮ ಜೊತೆ ಇದ್ರು. ಮಂಜುನಾಥ್ ಅವರೇ, ನೀವು ಏನು ಹೇಳ್ತಾ ಇದ್ರಿ, ಇದೆಲ್ಲ ನನ್ನ ಹತ್ರ ದಾಖಲೆಗಳಿದೆ, ಅವ್ರಿಗೆ ಡೈಮಂಡ್ ಹೇಗೆ ಬಂತು, ಇದೆಲ್ಲ ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಯಿತು? ಬೇರೆ ಬೇರೆಯವರ ಜೊತೆ ಇವರಿಗೆ ಸಂಪರ್ಕ ಇದೆ, ಅವರು ಇವರಿಗೆ ಡೈಮಂಡ್ಗಳನ್ನು ಕೊಡಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಫೇವರ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ ಮಂಜುನಾಥ್? ಸರ್, ಇತ್ತೀಚೆಗೆ ನವೆಂಬರ್ ತಿಂಗಳಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಪಲ್ ಫೋನ್ ನಾನೇ ಕೊಡ್ಸಿರ್ತೇನೆ. ಐಫೋನ್ 15 ಓಕೆನಾ. ಅದ್ರಲ್ಲಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡುವಾಗ ಈಕೆ ನನ್ನ ಕಣ್ ಮುಂದೆ ನಾನೇ ಅದೆಲ್ಲ ಸ್ವಯಂ ಪ್ರಯತ್ನ ನೋಡಿದೀನಿ. ನೋಡಿದ ತಕ್ಷಣ ಆಕೆಗೆ ಗಮನಕ್ಕೆ ತರ್ತೀನಿ, ಆಕೆ ಅಮ್ಮನ ಗಮನಕ್ಕೆ ತರ್ತೀನಿ. ಅಮ್ಮ ಇದರಲ್ಲಿ ಇನ್ನೊಂದು ಹೇಳ್ತೀನಿ, ಅಮ್ಮ ಭಾಗಿಯಾಗಿದ್ದಾರೆ. ಇದಕ್ಕೆ ಎಲ್ಲ ಪ್ರೇರಣೆ ಅವರ ತಂದೆ ತಾಯಿಗೆ, ಅವ್ರ ಮೂಲ ಆದಾಯ ಇಲ್ಲ. ಇದೇ ರೀತಿ ಏನ್ ಮಾಡ್ತಾರೆ, ಇಂಥ ತಂದೆ ತಾಯಿ ಇರೋದಕ್ಕೆ ಸಮಾಜದಲ್ಲಿ ಎಲ್ಲೋ ಒಂಥರ ಹಾನಿಕರ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಎಲ್ಲ ಹೆಣ್ಮಕ್ಳಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಈ ತರ ಹೆಣ್ಮಕ್ಳಿಂದ ಬೇರೆ ಹೆಣ್ಮಕ್ಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ದೇವ್ರು ಮೆಚ್ಚಲ್ಲ. ನಾವ್ ಯಾವತ್ತು ಮಾತಾಡಲ್ಲ ಆತರ ಈ ತರ ಇರೋ ಕುಟುಂಬ. ಯಾಕಂದ್ರೆ ಗೊತ್ತಾಗೋದ ತಕ್ಷಣ ಡಿಲೀಟ್ ಮಾಡ್ತಾರ. ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ತಗ್ಸ್ಲಿ, ಅಲ್ಲಿ ಏನಾಗಿದೆ, ಇವ್ರು ಯಾರ ಹತ್ರ ಏನೇನ್ ಮಾತಾಡ್ತಾರೆ, ಅಣ್ಣ ಸರ್ ಅಂತ ಏನೋ ಮಾತಾಡ್ತಾರಲ್ಲ, ಅವ್ರಿಗೆ ಯಾವ ರೀತಿ ವಿಡಿಯೋಸ್ ಕಳ್ಸಿದ್ದಾರೆ. ಆ ಐಫೋನ್ ಸಿಕ್ಕಿದ್ರೆ ಅದ್ರಲ್ಲೆಲ್ಲ ಇವರು ಭಾಗ್ಯದಷ್ಟು ಎಲ್ಲ ಇವ್ರದೆಲ್ಲ ಗೊತ್ತಾಗುತ್ತೆ ಸರ್. ಆಲ್ರೆಡಿ ಇನ್ಸ್ಟಾಗ್ರಾಮ್, ಯಾಕಂದ್ರೆ ಆಲ್ರೆಡಿ CCB ಅವರು ಆಲ್ರೆಡಿ ಇನ್ವೆಸ್ಟಿಗೇಷನ್ ತಗೊಂಡಿದ್ದಾರೆ. ಈಕೆ ಯಾರ್ಯಾರ ಜೊತೆ ಎಲ್ಲೆಲ್ಲಿ ಇದ್ರು, ಆಮೇಲೆ ಇವ್ರು ಹೇಳಿದ್ರಲ್ಲ ಗೋಲ್ಡ್ ಅದು ಇದು, ಎಲ್ಲಿಂದ ಆದಾಯ ಮೂಲ ಎಲ್ಲಿಂದ ಬಂತು, ಈ ಶೋಕಿ ಮಾಡಕ್ ಎಲ್ಲಿಂದ ಬಂತು. ಈಗ ಸೋರ್ಸ್ ಆಫ್ ಇನ್ಕಮ್ ತೋರಿಸ್ಬೇಕಲ್ವಾ. ಸೋರ್ಸ್ ಆಫ್ ಇನ್ಕಮ್ BPL ಕಾರ್ಡ್ ಅವರು ತಂದೆ ಎಲ್ಲ ಕೆಲಸ ಇಲ್ಲ, ತಾಯಿ ಕೆಲಸ ಇಲ್ಲ, ಈಕೆ ಬರ್ತಕ್ಕಂಥದ್ದು 50-55 ಸಾವಿರದಲ್ಲಿ ಮನೆ ಜೀವನ ಈ ಬೆಂಗಳೂರಲ್ಲಿ ಯಾವ ತರ ಆಗುತ್ತೆ ನೀವ್ ಹೇಳಿ, ಎಲ್ಲಿಂದ ಬಂತು ಅಂತ ಅದು ತನಿಖೆ ಆಗ್ತಾ ಇದೆ. ಈಗ ಇವ್ರು ಏನೇನು ಹೇಳ್ತಾ ಇದಾರಲ್ಲ, ಯಾರೋ ಒಬ್ರು ನಾರ್ಮಲ್ ಹತ್ರ ಯಾಕಂದ್ರೆ ಇದು ಇಟ್ಕೊಂಡಿದೆ ಒಂಥರ ವಿದ್ಯಾವಂತರ ನಮ್ಮಂತ ಹೋರಾಟಗಾರ ಕುಟುಂಬದಲ್ಲ ಈ ತರ ಇವರು ಮಾಡ್ತಾ ಇದಾರೆ. ಅಂದ್ರೆ ಹೋರಾಟದ ಮುಖಾಂತರ ಈ ಕೇಸ್ನ ಯಾಕಂದ್ರೆ ಗೆಲ್ಲುವ ಮುಖಾಂತರ ಎಲ್ಲಿ ಕರ್ನಾಟಕ ಜನತೆಗೆ ಒಂದು ಖುಷಿಯಾದ ವಿಚಾರ ತರ್ತೀವಿ. ಗಂಡು ಮಕ್ಕಳಿಗೂ ಒಂದು ಕಾನೂನಲ್ಲಿ ರಕ್ಷಣೆ ಇದೆ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ತಿಳಿಪಡಿಸ್ತೀವಿ ಅಂತ. ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ, ನಮ್ಮ ಜೊತೆ ಸಂತ್ರಸ್ತ ಮಹಿಳೆ ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗೋಣ. ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಮೇಡಮ್ ನಮಸ್ಕಾರ. ಖಂಡಿತ ಖಂಡಿತ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಓಕೆ ಮೇಡಮ್, ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಮಾಡಿರುವ ಆರೋಪಗಳೆಲ್ಲ ಸುಳ್ಳು, ಇವರಿಂದನೇ ನನಗೆ ವಂಚನೆ ಆಗ್ತಾ ಇದೆ ಅಂತೇಳಿ ಅವರು ಕೂಡ ಇವಾಗ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕೇಸನ್ನ ಮಾಡಿದ್ದಾರೆ ನಿಮ್ಮ ವಿರುದ್ಧ. ಮೊದಲಿಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ಕೇಸ್ ಮಾಡಿದ್ದಾರೆ ಅಲ್ವಾ, ಇವಾಗ ಸ್ಟೇಷನ್ ಇಂದ ನನಗೆ ಕಾಲ್ ಮಾಡಲಿ, ನಾನು ಹೋಗ್ತೀನಿ. ಓಕೆ, ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ, ನಾನು ಕೇಳ್ತೀನಿ ಯಾವ ಥರದಲ್ಲಿ ನಾನು ಅವರಿಗೆ ಮೋಸ ಮಾಡಿದ್ದೀನಿ, ಅವ್ರ ಹತ್ರ ಏನು ಪ್ರೂಫ್ ಇದೆ. ಯಾಕೆ ಅಂದರೆ ಇಷ್ಟಪಟ್ಟು ಮದುವೆ ಆಗಿರೋರಿಗೆ ಪ್ರತಿಯೊಂದು ಗೊತ್ತಿದೆ. ನಾನು ಫಸ್ಟ್ ಡೈವರ್ಸ್ ಆಗಿರೋದು ಗೊತ್ತಿದೆ, ಸೆಕೆಂಡ್ ಡೈವರ್ಸ್ ಆಗಿರೋದು ಗೊತ್ತಿದೆ, ಆ ಡೈವರ್ಸ್ ಆಗಬೇಕಾದ್ರೂ ಕಾರಣ ಇವನೇ ಅಂತಲೂ ಗೊತ್ತಿದೆ ಅವನಿಗೆ. ಬಟ್ ಇವತ್ತು ಬಂದು ಹೇಳ್ತಿರೋದವನು ನಾನೀಗ ಮದುವೆ ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ ಮೇಘ ಅಂತೆಲ್ಲ ಹೇಳ್ತಿದ್ದಾನೆ. ಅದಕ್ಕೆ ಅವ್ನ ಆನ್ಸರು ನಾನು ಸ್ಟೇಷನಲ್ಲೂ ಕೊಡ್ತೀನಿ, ಅವನು ಬರಲಿ ಅಲ್ಲಿಗೇನೆ. ಮೇಡಮ್, ಅವ್ರು ಹೇಳ್ತಾ ಇರೋದು ನನಗೆ ಸೆಕೆಂಡ್ ಡಿವೋರ್ಸ್ ಬಗ್ಗೆ ಗೊತ್ತೇ ಇರಲಿಲ್ಲ, ನಿಮಗೆ ಎರಡನೇ ಮದುವೆ ಆಗಿತ್ತು ಅನ್ನೋದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಚ್ಚಿಟ್ಟು ಮದುವೆ ಆಗಿದ್ದು ನೀವು ಅಂತ. ಸರ್ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ನೋಡಿ. ಮೊನ್ನೆ ಎಲ್ಲ ನ್ಯೂಸಲ್ಲಿ ಹೇಳಿದ್ದಾನೆ ನಾನು ಎರಡು ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತ. ಈಗಲೇ ಹೇಳ್ತಿದ್ದಾನೆ ಎರಡನೇ ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತ. ಯಾಕೆ ಸರ್ ಇವನು ಮೊನ್ನೆ ಒಂದು ಕಾಲ್ ಲಿಸ್ಟ್ ತಗ್ಸ್ತೀನಿ ತಾಳಿ, ಇದ್ರ ಪ್ರಕಾರದಲ್ಲೇ ಅವ್ನು ಯಾರೋ ಸೆಕೆಂಡ್ ಮದುವೆ ಆಗಿದ್ದು ಹುಡುಗನ ಜೊತೆ ಇವನು ಫೋನ್ ಮಾಡಿ ಹೇಳಿದ್ದಾನೆ, ನಾನು ಇಷ್ಟಪಡ್ತಾ ಇದ್ದೀನಿ 5 ವರ್ಷದಿಂದ ಅವಳನ್ನ, ನಾನು ಹೇಳ್ಕೊಳಕ್ಕಾಗಿಲ್ಲ, ಬಟ್ ನಾನು ಇವಾಗ ಹೇಳ್ಕೊತಿದ್ದೀನಿ, ಅವಳನ್ನ ದಯವಿಟ್ಟು ಬಿಟ್ಬಿಡು ಹಾಗೆ ಹೀಗೆ ಅಂತ ದೊಡ್ಡದು ಮಾಡ್ದ. ಇವನ್ ಅವನೇ ಸ್ವಯಂ ಹುಡುಗನೇ ಒಪ್ಕೊಂಡು ಹೇಳ್ದ, ಹೌದು ನಂಗೆ ಈ ಥರ ಮಂಜುವಿಂದ ಕಾಲ್ ಬಂದಿತ್ತು, ನಂಗೆ ಇಷ್ಟ ಆಗ್ತಿಲ್ಲ ಮೇಘ, ಫರ್ದರ್ ಏನು ಬೇಡ ಅಂತ ಹೇಳ್ತು ಅವನೇ ಮ್ಯೂಚುವಲ್ ಡಿವೋರ್ಸ್ ತಾಂಡಾದ್ಮೇಲೆ ಅವ್ರ ಮನೆ ಕರ್ಕೊಂಡು ಹೋಗಿದ್ದು ಮಂಜು ಅವ್ರ ಅಪ್ಪ ಅಮ್ಮನ ಮಾತಾಡ್ಸಕ್ಕೆ. ನೋಡಮ್ಮ ಈ ಥರ ಎಲ್ಲ ಮಾತಾಡಿದ್ದೀನಿ, ಅವಳು 2ನೇ ಡೈವರ್ಸ್ ಆಗಿರೋದು ಮೇಘ, ಇವಾಗ ನಾನು ಮದುವೆ ಆಗ್ತಾ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ಮೇಘ ಏನು ಅಂತ ನನಗೆ ಗೊತ್ತು ಅಂತ ಹೇಳಿದ್ದಾನೆ. ನಾನು ರೆಕಾರ್ಡಿಂಗ್ ನಾನು ನಿಮ್ಗೆ ಕಳಿಸ್ತೀನಿ ನಿಮ್ಮ ನ್ಯೂಸ್ ಚಾನಲ್ಗೆ, ಕೇಳಿಸ್ಕೊಳ್ಳಿ ಯಾವ ಥರ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಮಂಜು ಅಂತ. ನನ್ನ ಬಗ್ಗೆ ತುಂಬಾ ಖುಷಿ ಆಗ್ತೀರಾ ಎಲ್ಲರೂ ಕೇಳ್ಕೊಂಡ್ಮೇಲೆ. ಮಂಜುನಾಥ್ ಅವರೇ, ನಿರೂಪಣೆ ಆಗ್ಬೇಕು, ನಿರೂಪಣೆ ಶಿಕ್ಷೆಗೆ ಒಳಪಡಿಸ್ತೀವಿ. ಈಗಲೇ ಈಗಲೇ ಆ ಲೈವ್ ತಗೊಳ್ಳಿ ನಾಗರಾಜ್ ಗೌಡ್ರನ್ನ, ಈಗಲೇ ಎಲ್ಲ ಕಾಲ್ ರೆಕಾರ್ಡಿಂಗ್ ನಾನು ಫೋನ್ಸ್ ಎಲ್ಲ ಕೊಡ್ತೀನಿ, ಈಗಲೇ ಮಾಡ್ಬೇಕು. ಈಗ ಏನೇನ್ ಹೇಳ್ತಾರೆ ಮಾಧ್ಯಮದ ಸಮಯನ ವ್ಯರ್ಥ ಮಾಡ್ತಾ ಇದಾರೆ. ದಯವಿಟ್ಟು ಹೇಳ್ತೀನಿ, ಕಾನೂನು ಪ್ರಕಾರ ತನಿಖೆ ಅಧಿಕಾರಿಗಳಿಗೆ ನೋಡಿ ಮಂಜುನಾಥ್ ಅವರೇ, ಮಾಧ್ಯಮದ ಸಮಯ ವ್ಯರ್ಥ ಅಲ್ಲ. ನಿಮ್ಮ ವರ್ಷನ್ ಹೇಗೆ ತಗೋತಾ ಇದೀವೋ ಅವ್ರ ವರ್ಷನ್ ಕೂಡ ಹಾಗೆ ತಗೋಬೇಕು, ಅದು ನಮ್ಮ ಕರ್ತವ್ಯ ಕೂಡ. ನಾವು ಅದನ್ನ ಮಾಡ್ತಾ ಇದೀವಿ. ನಾವು ಇಬ್ಬರ ವರ್ಷನ್ ಅನ್ನು ತಗೋತಾ ಇದೀವಿ. ಪೊಲೀಸರು ಕೂಡ ಅವರ ಕೆಲಸವನ್ನ, ನೀವು ಆಲ್ರೆಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀರಾ, ಅವರು ಕೂಡ ಅವರ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ, ಕಾನೂನು ತನ್ನ ಕೆಲಸವನ್ನ ಕಾನೂನು ಕೂಡ ಮಾಡತ್ತೆ. ಇಲ್ಲಿ ಈಗ ನೀವು ಹೇಗೆ ನಾವು ನಿಮ್ಮ ವರ್ಷನ್ ಅನ್ನ ಕೇಳಿದ್ವೋ ಹಾಗೆ ಅವರ ವರ್ಷನ್ ಅನ್ನು ಕೇಳಬೇಕು. ಅದಕ್ಕೆ ನಿಮ್ಮ ಕೌಂಟರ್ ಕೂಡ ಇರುತ್ತೆ, ನೀವು ಹಾಗೆ ಸಂಪರ್ಕದಲ್ಲೇ ಇರಿ. ಮೇಡಮ್, ಇನ್ನೊಂದು, ನೀವು
ನೀವೇನು ಹೇಳ್ತಾ ಇದ್ರಿ, ನನ್ನ ಚೀಟಿಯ ಹಣವನ್ನು ತೆಗೆದುಬಿಟ್ಟು ಅವರಿಗೆ ಕೊಟ್ಟಿದ್ದೆ 5 ಲಕ್ಷ ರೂಪಾಯಿ ಅಂತೇಳಿ. ಆದರೆ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ಅವರಿಂದ ನಾನು 1 ರೂಪಾಯಿಯನ್ನು ತೆಗೆದುಕೊಂಡಿಲ್ಲ, ನಾನೇ ಅವರಿಗೆ ಚಿನ್ನಾಭರಣವನ್ನು ಕೊಡಿಸಿದ್ದೆ, ಐಫೋನ್ ಎಲ್ಲ ಕೊಡಿಸಿದ್ದೆ ಅಂತ ಹೇಳ್ತಾ ಇರುವಂಥದ್ದು. ಸರ್ ಇದಕ್ಕೆ ಆನ್ಸರ್ ನಾನು ಕೊಡ್ತೀನಿ. ಐಫೋನ್ ಅನ್ನೋದು ನನ್ನ ಹತ್ರ ಕೊಡಿಸಿದ್ದಾನೆ ಅಂತಾನೆ. ಸರ್ ಐಫೋನು ಮನೆಯಿಂದ ಜಗಳ ಮಾಡ್ಕೊಂಡು ಹೋಗ್ಬೇಕಾದ್ರೆ ಐಫೋನು ಟ್ಯಾಬು ಪ್ರತಿಯೊಂದನ್ನು ತೊಗೊಂಡೋಗ್ಬಿಟ್ಟಿದ್ದಾನೆ. ನಮ್ಮ ಮನೆಗೆ ಯಾವುದೂ ಇಲ್ಲ. ನಮ್ಮದು ಇದು ಮನೆ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಇದೆ. ಅವ್ನು ಹೋಗ್ಬೇಕಾದ್ರೆ ಯಾವ ಥರ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಳೋದ ಅಂದರೆ ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆಯಲ್ಲಿ ಅವನು ಉಪಯೋಗಿಸಿದ್ದಾನೆ. ನನ್ನ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲ ತಗೊಂಡೋಗೋಳಿಗೆ ಯಾವ ಥರ ಹಾಕಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು ಪಕ್ಕ ಪ್ಲ್ಯಾಂಡ್ ಸರ್. ಅವನು ಪ್ಲ್ಯಾಂಡ್ ಅಂದರೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾನೆ ಗೊತ್ತಾ ಸರ್. ಐಫೋನು ಟ್ಯಾಬು ಎಲ್ಲನೂ ಅವನ ಹೆಸರು ಇರೋದು ಸರ್, ನನ್ನ ಹೆಸರು ಏನೂ ಇಲ್ಲ. ಸತ್ಯವಾಗ್ಲೂ ಹೇಳ್ತೀನಿ. ಅವನು ಬರೇ ಕೊತ್ಕೆಯಲ್ಲಿ ಓಡಾಡ್ತಿದ್ದ ಅಂತ ಹೇಳ್ಬಿಟ್ಟು ನಾನು ಸ್ವಯಂ ಇದನ್ನ 3 lakhsನ ಚೀಟಿಯಿಂದ ತೆಗೆದ್ಬಿಟ್ಟು ಪಾಪ ನಮ್ಮಮ್ಮ ಅವ್ನಿಗೇನು ಬರೇ ಕುತ್ಕೆಯಲ್ಲಿ ಇದ್ದಾನೆ ಮೇಘ ಅವ್ನಿಗೆ ಕೊಡು ಅಂತ ಕೇಳಿದ್ಕೆ ನಾನು ಸರ ಮತ್ತೆ ಡಾಲರು ಉಂಗುರ ಎಲ್ಲ ತೆಗೆದು ಬಂದು ಮಲಬಾರಲ್ಲಿ ತೆಗೆದುಕೊಟ್ಟಿದ್ದೀನಿ ಅವನಿಗೆ. ಎಲ್ಲ ಮರ್ತು 3 ಲಕ್ಷ 2 ಲಕ್ಷ ಕ್ಯಾಶ್ ಕೊಟ್ಟಿದ್ದೀವಿ. 3 ಲಕ್ಷ ತೆಗೆದ್ಬಿಟ್ಟು ಅವನಿಗೆ ಮಲಬಾರಲ್ಲಿ ತಗೊಂಡು ಸರ್ ನಾನು ನಿಮಗೆ ಕಳಿಸ್ತೀನಿ. ನಾನು ಪ್ರೂಫ್ನ ಕಳಿಸಿರೋದು ಸರ, ನಂದು ಡಾಲರು ಉಂಗುರ ಪ್ರತಿಯೊಂದು ಇದೆ ಸರ್. ಬಿಲ್ ಕಳಿಸ್ತೀನಿ ನಾನು ನಿಮಗೆ. ಅವನು ಎಲ್ಲದಕ್ಕೂ ಸುಳ್ಳು ಸುಳ್ಳು ಸುಳ್ಳು. ಮಂಜುನಾಥ್ ಅವರೇ, ಅವರು ಬಿಲ್ ಕಳಿಸ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ, ಬಿಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ನನ್ನ ಹತ್ರನೂ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡು ಅದನ್ನು ಓದ್ ಮಾಡೋಣ. ಆಮೇಲೆ ನಾನು ನಿಮ್ ಚಾಲೆಂಜ್ ಈಗಲೇ ಕಳಿಸ್ತೀನಿ. ಆಕೆ ಏನೇನಿದೆ ಈಗಲೇ ಕಳ್ಸಕ್ ಹೇಳಿ. ಇದು ಇನ್ನೊಂದು ಯಾವ್ದೋ ಒಂದು ತಮಾಷೆ ಕುತ್ಕೊಂಡು ಮೀಡಿಯಲ್ಲಿ ಮಾತಾಡ್ತಾ ಇಲ್ಲ. ಯಾವ್ದೇ ರೀತಿಯಾದ ಈ ಪ್ರಚಾರದ ಗಿಮಿಕ್ ಬಂದಿಲ್ಲ. ಅವ್ರು ಆಕೆ ಮಾಡ್ತದ್ರಲ್ಲ, ಮೊದ್ಲೇ ಅವನು ಕರೆಸ್ತೀವಿ, 2ನೇ ಕರೆಸ್ತೀವಿ. ನಾನು ಹೇಳ್ತದ್ರಲ್ಲ ಆಕೆ 2ನೇ ಗಂಡ ಹತ್ರ ಮಾತಾಡಿದೀನಿ ಅಂತ. ಮಾತಾಡಿದ್ದೇನಣ್ಣ, ನಾನು ಈಗಲೇ ಹೇಳ್ತಾ ಇದೀನಿ. ಪ್ರೂವ್ ಆದ್ರೆ ನನ್ ಗಲಿಗೇರಿಸಿ. ಇದೇನಾಗಿದೆ ಆಕೆದೇನಾಗಿದೆ ಕೇಳಿ ಮಂಜುನಾಥ್ ಅವರೇ, ಒಂದು ವಿಚಾರ ಮಂಜುನಾಥ್ ಅವರೇ, ಹಾಗೆ ಮೇಡಮ್ ನೀವು ಅಷ್ಟೇ ಇಬ್ಬರು ಕೇಳಿಸ್ಕೊಳ್ಳಿ. ನೀವು ನನ್ನನ್ನು ಗಲ್ಲಿಗೇರಿಸಿ ಅಂತ ಹೇಳೋದು, ಅವರು ನನ್ನನ್ನು ಇದೇ ರೀತಿ ನೀವು ತೇಜೋವಧೆ ಮಾಡ್ತಾ ಇದ್ರೆ ನಾನು ಸಾಯ್ತೀನಿ ಅನ್ನೋದು, ಎಲ್ಲದಕ್ಕೂ ಸಾವು ಪರಿಷ್ಕಾರ ಅಲ್ಲ. ಸಾವು ಸಮಸ್ಯೆಗೆ ಯಾವುದೇ ಸಮಸ್ಯೆಗೆ ಪರಿಷ್ಕಾರ ಅಲ್ಲ. ಇಬ್ಬರು ಕೂಲಾಗಿ ಮಾತಾಡಿ. ಯಾಕೆ ಅಂತಂದ್ರೆ ಇಬ್ಬರ ವರ್ಷನನ್ನು ನಾವು ತಗೋಬೇಕು, ಯಾರೋ ಒಬ್ಬರದಲ್ಲ. ಸೊ ದಯವಿಟ್ಟು ಸಾವು ಗಲ್ಲು ಅದೆಲ್ಲ ಆನಂತರ, ತನಿಖೆ ಆಗೋದಕ್ಕಿದೆ, ಇನ್ನೂ ತನಿಖೆ ಆಗಿಲ್ಲ, ತನಿಖೆ ಆಗೋದಕ್ಕಿದೆ. ಈಗ ನಿಮ್ಮ ವರ್ಷನ್ಗಳನ್ನು ಇಬ್ಬರು ಮುಂದಿಡ್ತಾ ಇದ್ದೀರಾ, ಇಬ್ಬರಿಗೂ ಅವಕಾಶ ಸಿಗತ್ತೆ. ಮಂಜುನಾಥ್ ಅವರು ಏನು ಆರೋಪ ಮಾಡ್ತಾ ಇದ್ರು, ನನಗೆ ಗೊತ್ತೇ ಇರಲಿಲ್ಲ ಅಂತೇಳಿ. ಬಟ್ ಮೇಡಮ್ ನೀವು ಹೇಳ್ತಾ ಇದ್ರಿ ಇವರಿಂದಾನೆ ಅಂತ. ಇದರ ನಡುವೆ ಮಂಜುನಾಥ್ ಅವರು ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ರು. ಅವರು ನಿಮಗೆ ಪ್ರಪೋಸ್ ಮಾಡಿದ್ದಲ್ಲ, ನೀವು ಅವರಿಗೆ ಪ್ರಪೋಸ್ ಮಾಡಿದ್ರಿ ಅಂತೇಳಿ. ನೀವೇ ಇನ್ಸ್ಟಾಗ್ರಾಮಲ್ಲಿ ಫಸ್ಟು ಅವರನ್ನು ಮೆಸೇಜ್ ಮಾಡೋದು, ಅವರನ್ನು ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ, ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರಿ ಅಂತ ಹೇಳ್ತಾ ಇದ್ರು ಮೇಡಮ್. ಮಂಜುನಾಥ್ ಅವರೇ ನಿಮಗೂ ಅವಕಾಶ ಸಿಗತ್ತೆ. ಒಂದೇ ನಿಮಿಷ. ನೀವು ಕೇಳಿದಂತಹ ಪ್ರಶ್ನೆಗಳೇನಿತ್ತು ಅದಕ್ಕೆ ಅವರಿಗೆ ಉತ್ತರ ಕೊಡೋದಕ್ಕೆ ನಾನು ಕೇಳ್ತಾ ಇರೋದು. ನಿಮ್ಮನ್ನು ಮಾತಾಡಿಸ್ತೀನಿ ಮಂಜುನಾಥ್. ಮೇಡಮ್ ಹೇಳಿ ಮೇಡಮ್. ಸರ್ ಏನು ಗೊತ್ತಾ, ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಆ ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಡೋದಕ್ಕೆ ಅಂತ ಇವನು ಫೋನ್ ಮಾಡಿದ್ದ ಮಂಜು. ಅಲ್ಲಿಂದ ನಾನೇನು ಮಾಡಿದೆ, ನಾನು ಟೆಕ್ ಮಹಿಂದ್ರದಲ್ಲಿ ಸೆಲೆಕ್ಟ್ ಆಗಿದ್ದೆ. ನನ್ನ ಮನಸ್ಥಿತಿ ಹೇಗಿದೆ, ನಾವು 4 ಜನ ಕನ್ನಡಿಗರು ಇದ್ದರೆ ನಮಗೆ ಕಂಪ್ನಿಯಲ್ಲಿ ಖುಷಿ ಇರುತ್ತೆ. ಯಾಕೆಂದರೆ ಯಾರೋ ಹಿಂದಿ ಬೇರೆ ಬೇರೆ ಇವರು ಇರೋದಾಗ ನಾವು ನಮ್ಮ ಕನ್ನಡಿಗರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು 10 ಜನನ ಹೈಯರ್ ಮಾಡಿದೆ ಸರ್. ಸತ್ಯ ನಂಬ್ತಿರೋ ಗೊತ್ತೆ, ರೆಫರೆನ್ಸಿಗೆ ಮಂಜು ಎಷ್ಟೊಂದು ಜನ ಕೊಟ್ಟಿದ್ದೀನಿ. ಫಸ್ಟ್ ನನಗಿಂತ ಮುಂಚೆ ಜಾಯಿನ್ ಆಗಿದೆ ಮಂಜು ಟೆಕ್ ಮಹಿಂದ್ರಾಗ, ನನ್ನ ರೆಫರೆನ್ಸಿಂದ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಅದನ್ನು. ಅವ್ನು ಇವತ್ತು ಸುಳ್ಳು ಹೇಳ್ತಿರ್ಬೋದು, ಬಟ್ ಸುಳ್ಳಿಗೆ ಯಾವತ್ತೂ ಒಂದು ದಿವಸ ಒಂದು ಲಾಸ್ಟ್ ಎಂಡಿಂಗ್ ಅಂತ ಇರುತ್ತೆ ಎಲ್ಲದಕ್ಕೂ. ನಾನು ಕೊಡ್ಸಿದ್ದೀನಿ ಸರ್. ಅವನ ಮ್ಯಾನೇಜರ್ ಆಗೋಕ್ಕೂ ಕೂಡ ನಾನು ಸತ್ಯ ನಂಬ್ತಿರೋ ಬಿಡ್ತಿರೋ ನಮ್ಮ ಹಳೆ ಮ್ಯಾನೇಜರ್ ಹತ್ರ ಕಾಲಿಗೆ ಬಿದ್ದು ಏನೋ ಅಂತ ಕೇಳ್ಕೊಂಡಿರೋ ನಾನು ಸರ್ ಅವನ ಮ್ಯಾನೇಜರ್ ಆಗೋಕ್ಕೆ. ಅವನಲ್ಲ, ಅವನಲ್ಲಿ ಇಲ್ಲಿ ಏನೂ ಇಲ್ಲ, ಇಲ್ಲಿ ಲೀಲೆ ಪ್ರತಿಯೊಂದು ನಾನು ಹೆಲ್ಪ್ ಮಾಡಿ ನಿಲ್ಸಿದ್ದು. ಪರವಾಗಿಲ್ಲ, ಅವ್ನು ಅದನ್ನ ಸುಳ್ಳು ಅಂತ ಹೇಳ್ಬೋದು, ಇಟ್ಸ್ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಳ್ಳೇದನ್ನಂತೂ ನಾನು ಮಾಡಿದೆ. ಬಟ್ ಅವ್ನು ನನಗೆ ಕೆಟ್ಟದಾಗಿ ನಿಲ್ಸವನೆ ಸರ್. 5 ವರ್ಷದಿಂದ ಗೊತ್ತಿರೋದು ಸರ್. 2021ಗೆ ನಾನು ಟೆಕ್ ಮಹಿಂದ್ರಾಗ ಜಾಯ್ನ್ ಆಗಿದ್ದು. 21 ಬಿಫೋರ್ ದಟ್ ಅವ್ನಿಗೆ ಗೊತ್ತಿತ್ತು ನಾನು ಮೇಘ ಯಾರು ಅಂತ. ಬಟ್ ಅವ್ನಿಗೆ 21 ನನ್ನದು ಜಾಯ್ನ್ ಆದಮೇಲೆ ಹೇಳಿದ್ದು, ನೋಡಿ ಮಂಜು ಈ ಥರ ನಂದು ಮದುವೆ ಹಿಂಗೆಲ್ಲ ಆಯಿತು, ಫಸ್ಟ್ನೇ ಮ್ಯಾರೇಜು, ನಂಗೆ ಇಷ್ಟನೇ ಇಲ್ಲ ಅಂತ. ಅವಾಗ ನನಗೆ ಇಂಡೈರೆಕ್ಟಾಗಿ ಪ್ರಪೋಸ್ ಮಾಡ್ದ. ನೋಡಿ ಮೇಘ ನನಗೆ ಇಷ್ಟ ಇದೆ. ನಾನು ಹೇಳಿದೆ, ನೋಡಪ್ಪ ನಾನು ಈ ಥರ ಡೈವರ್ಸ್ ಹುಡುಗಿ, ನನಗೆ ಬಿಲ್ಕುಲ್ ಮದುವೆ ಆಸೆಗಳಿಲ್ಲ, ಬಿಟ್ಟುಬಿಡು ನನ್ನ ಅಂತ ಹೇಳಿದ್ದೆ. ಸತ್ಯವಾಗ್ಲೂ ಹೇಳಿದೆ, ನಾನು ಸುಳ್ಳು ಹೇಳ್ತಿಲ್ಲ. ಅವ್ನು ಇವತ್ತು ಅವನು ಒಳ್ಳೇದು ಅಂತ ಪ್ರೂವ್ ಮಾಡ್ಕೊಳೋದಕ್ಕೋಸ್ಕರ ಇಷ್ಟೊಂದು ಸುಳ್ಳು ಹೇಳ್ಬೋದು. ಬಟ್ ಜಗತ್ತು ಸುಳ್ಳು ಹೇಳೋದಕ್ಕಾಗಲ್ಲ ಅಲ್ವಾ ಸರ್. ಅವ್ರ ಮನೆ ಹತ್ರಕ್ಕೆ ಹೋಗಿರೋ ಸುಳ್ಳು ಹಂಗಾರೆ, ಅವ್ರ ಅಪ್ಪ ಅಮ್ಮನ ಹತ್ರ ನಾನು ಹೋಗಿ ಮಾತಾಡ್ಸಿರೋದು, ಇವನೇ ಕರ್ಕೊಂಡೋಗಿ ಮಾತಾಡ್ಸಿರೋದು ಸುಳ್ಳ. ಅವ್ರ ಏರಿಯಾದಲ್ಲಿ ಎಷ್ಟು ಜನ ನೋಡಿದಾರೆ ಮದುವೆಕ್ಕಿಂತ ಮುಂಚೆ ಅವ್ರ ಮನೆಗೆಲ್ಲ ಬಂದಿರೋದು, ಅದೆಲ್ಲ ಸುಳ್ಳ ಸರ್ ಹಂಗಾರೆ? ನಾನು ಕೇಳೋದವನ್ನ ಅಲ್ಲ ಮೇಡಮ್, ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ, ನಾನು ನನ್ನ ತಂದೆ ತಾಯಿ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ದು, ಆಮೇಲೆ ನಾನು ಅವರನ್ನ ಮೊದಲು ಅವರೇ ನನಗೆ ಪ್ರಪೋಸ್ ಮಾಡಿದ್ದು, ನೀನಿಲ್ಲದೆ ನನಗೆ ಇರೋದಕ್ಕಾಗಲ್ಲ ಅಂತ ನನಗೆ ನನ್ನ ಹಿಂದೆ ಬಿದ್ದ ನಂತರ ಆಯ್ತು ಒಳ್ಳೆ ಹುಡುಗಿ ಅಂತ ಅನ್ಕೊಂಡು ನಾನು ಒಪ್ಕೊಂಡು ಅವರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದು, ನಮ್ಮ ಪೇರೆಂಟ್ಸ್ ಅನ್ನ ಪರಿಚಯ ಮಾಡಿಸಿದ್ದು. ಆದ್ರೆ ಅಲ್ಲೂ ಕೂಡ ನನ್ನ ಪೇರೆಂಟ್ಸ್ ಒಪ್ಪಿರ್ಲಿಲ್ಲ ಅಂತಾನೆ ಅವ್ರು ಹೇಳ್ತಾ ಇದ್ರು.
ಮೇಡಮ್? ಯಪ್ಪ ಸರ್, ಇದು ಎಷ್ಟು ಸುಳ್ಳು ಹೇಳೋದಕ್ಕೆ ಸಾಧ್ಯ ಸರ್? ಇವ್ನು ಮಂಜು ಅದನ್ನು ನಿಜವಾಗ್ಲೂ ಮನಸಾಕ್ಷಿ ಅನ್ನೋದೇ ಇಲ್ಲ ಅನ್ಸುತ್ತೆ ಅವನಿಗೆ. ನನಗೆ 2ನೇ ಮದುವೆ ಡೈವರ್ಸ್ ಆಗಬೇಕಾರೆ ಸ್ವಯಂ ಇವನೇ ಸ್ಟೇಷನಿಗೆ ಫೋನ್ ಮಾಡಿದ್ದ. ಸರ್ ಇವಳಿಗೆ ಏನೋ ರೆಫರೆನ್ಸಿಗೆ ಇದು ಮಾಡಿ ಸರ್ ಅಂತ ಯಾರೋ ಹನುಮಂತರಾಜು ಅಂತ ಸರಿಗೆ ಫೋನ್ ಮಾಡಿ ಇವನೇ ಹೇಳಿದ್ದು, ಈ ಥರ ನಾಗರಾಜ್ ಅನ್ನೋ ಹುಡುಗಂದು ಇದು ಪ್ರಾಬ್ಲಮ್ ಆಗಿದೆ ನಮ್ಮ ಕೊಲಿಗೇನೆ ಅಂತೇಳಿ ಯಾರೋ ಇವ್ನು ಗೊತ್ತಿರೋರ ಕಡೆಯಿಂದ ಫೋನ್ ಮಾಡಿಸಿದ್ದೆ ಇವನು. ಫಸ್ಟ್ ಆಫ್ ಆಲ್ ಆ ರೆಕಾರ್ಡಿಂಗ್ ತೆಗೆಸರು ಅಲ್ಲೂ ಬರುತ್ತೆ. ಬಟ್ ಇಷ್ಟು ಸುಳ್ಳು ಹೇಳ್ಬೇಡ ಮಂಜು, ಇದು ನೀನು ಲೈವಲ್ಲಿ ಇದೆಯಾ, ಸುಳ್ಳು ಹೇಳಿ ನೀನೇ ಸಿಗಾಕೊಂತ ಇದೆಯಾ. ನಾನು ರಾಜಾರೋಷವಾಗಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾಕೆ ಗೊತ್ತಾ, ನಾನು ಸುಳ್ಳು ಮಾಡಿಲ್ಲ ಇಲ್ಲೆಲ್ಲೂ. ನೀನು ಸುಳ್ಳು ಮಾಡಿ 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 ಎಲ್ಲ ಕಡೆ ನೀನು ಸಿಗಾಕೊಂತಿದ್ಯಾ, ಸಿಗಾಕೋ, ಪ್ರಾಬ್ಲಮ್ ಇಲ್ಲ. ಅಲ್ಲೂ ಬಂದು ಮೋಸ ಮಾಡಿ ನೀನು ನಾಗರಾಜ್ ಮದುವೆ ಆದಾಗ್ಲೂ ದೊಡ್ಡದು ಕ್ರಿಯೇಟ್ ಮಾಡಿ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಮಾಡಿದ್ ಕ್ರಿಯೇಟ್ ನೀನು. ಆಮೇಲೆ ಸರಿ ಆಯ್ತು ಅಂತೆಲ್ಲ ಒಂದು ಡೈವರ್ಸ್ ಆದ್ಮೇಲೆ ನೀನೇನ್ ಮಾಡಿದೆ, ನನಗೆ ನೀನು ಬೇಕೇ ಬೇಕು ಮೇಘ ನೀನು ಅಂತ ಕಾಲು ಹಿಡ್ದಿದ್ದು ಯಾರು ಫಸ್ಟ್ ಆಫ್ ಆಲ್? ಗೊತ್ತಾಗಿದೆ ಈ ಬಗ್ಗೆ ಎಲ್ಲ ಸುಳ್ಳು ಸಾಕು ನಿಲ್ಸು. ಒಬ್ಬ ಮನುಷ್ಯನಾಗಿ ನೀನು ಜನಕ್ಕೆ ಇದು ಮಾತಾಡು, ಈ ತರ ಕೆಟ್ಟದಾಗಿ ಹೇಳ್ಬೇಡ. ಗಲ್ಲಿಗೇರಿಸೋರ್ಗು ಬಿಡಲ್ಲ, ಹೋರಾಟ ನಿಲ್ಲಲ್ಲ, ಹೋರಾಟ ನಿರಂತರವಾಗಿರುತ್ತೆ. ತಗೋಬಾರಪ್ಪ, ದಯವಿಟ್ಟು ತಗೋಬಾರ. ಹೆಣ್ಣು ಮಕ್ಕಳುಗಳ ಬಗ್ಗೆ ಕೆಟ್ಟದಾಗಿ ತೋರಿಸಿ ನೀನು ಇದರಿಂದ ಏನು ಬರಲ್ಲ. 25 ಲಕ್ಷ ಕೊಟ್ಟಿದ್ಯಾ, 50 ಗ್ರಾಮ್ ಕೊಟ್ಟಿದ್ಯಾ, ತಗೋಬಾ ನೀನು. ಯಾವಾಗ್ಲೂ ಯಾರನ್ನ ಕೆಟ್ಟದಾಗಿ ಹೇಳ್ತಾರೆ ಅಂದ ತಕ್ಷಣ ಅವನು ವಾಯ್ಸ್ ರೈಸ್ ಮಾಡ್ತಾನೆ. ಮಂಜುನಾಥ್ ಯಾವ್ದೋ ಒಂದು ಫುಡ್ ಬೇಸಿಗೆ ಗೆದ್ರಲ್ಲ, ಇವತ್ತೇ ಬರ್ತಾ ಇನ್ ಪ್ಯಾನಲ್ ಈಗಲೇ ಬರ್ತಾ ಇನ್ ಕರ್ಸಿ ದಾಖಲಾಗ್ಲಿ ಬನ್ನಿ, ನಿಮ್ ಸರ್ಟಿಫಿಕೇಟ್ ತಗೊಂಬನ್ನಿ, ಎಕ್ಸ್ಪೀರಿಯನ್ಸ್ ಲೆಟರ್ ತಗೊಂಬನ್ನಿ. ಮಂಜುನಾಥ್ ಕೇಳಿ ಮಂಜುನಾಥ್, ಅಕ್ಕಪಕ್ಕ ಜನ ವಿಚಾರಿಸಿ ನೀವೇನು ಅಂತ ನಿಮ್ ಮನೇಲಿ ನಿಮ್ಮ ಅತ್ತೆ ಮಾವ ಅಂದ್ರೆ ಕೇಳಿ, ಬೇರೆ ಯಾರು ಬೇಡ. ನಿಮ್ಮ ಅತ್ತೆ ಮಾವ ನಿಮ್ ತಂದೆ ಏನ್ ಕೆಲಸ ಮಾಡ್ತಾರೆ ದಯವಿಟ್ಟು ಹೋಗಿ ನೋಡಿ, ನಾವೆಲ್ಲ ಕಲೆಕ್ಟ್ ಮಾಡಿದೀವಿ. ನಿಮ್ ತಾಯಿ ಏನ್ ಕೆಲಸ ಮಾಡ್ತಾರೆ, ನಿಮ್ ತಾಯಿ ನಿಮ್ಮ ಇದು ನಿಮ್ದು ಇದೇ ವೃತ್ತಿ ಧರ್ಮ. ಏನು ಅಂತ ಮಾಸ್ಕ್ ತಗೊಂಡು ಮಾತಾಡೋದಲ್ಲ. ಈಗ ವಾರದಲ್ಲಿ ತನಿಖೆ ಆಗುತ್ತೆ, ಜೈಲ್ಗೆ ಹೋಗೋದು ಖಂಡಿತ. ಬರೆದಿಟ್ಕೊಳ್ಳಿ, ಪೇಪರ್ ಎಲ್ಲ ಆನ್ ರೆಕಾರ್ಡ್ ಹೇಳ್ತಾ ಇದೀನಿ, ಹೋಗೋದು ಖಂಡಿತ. ಯಾವ್ದು ಕಠಿಣ ಶಿಕ್ಷೆ ಆಗುತ್ತೆ. ಮಂಜುನಾಥ್ ಅವರೇ, ಅದೆಲ್ಲ ತನಿಖೆ ಆಗಿ ಕಾನೂನು ಕೋರ್ಟ್ ಅಲ್ಲಿ ಅದು ತೀರ್ಮಾನ ಆಗತ್ತೆ. ಅವ್ರು ಜೈಲಿಗೆ ಖಂಡಿತವಾಗ್ಲೂ ಅವ್ರು ತಪ್ಪಿದ್ರೆ ಅವ್ರು ಜೈಲಿಗೆ ಹೋಗ್ತಾರೆ. ಕೇಳಿ ಮಂಜುನಾಥ್ ಅವರೇ, ಇಷ್ಟ ಮಂಜುನಾಥ್ ಅವರೇ, ನಾವು ಇಷ್ಟೊತ್ತು ನಿಮ್ಮ ಮಾತನ್ನ ತುಂಬಾ ತಾಳ್ಮೆಯಿಂದ ನಾವು ಕೂಡ ಕೇಳಿಸ್ಕೊಂಡ್ವಿ. ನಿಮಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ವಿ. ಈಗ ಅವರನ್ನು ಮಾತಾಡಿಸ್ತಾ ಇದೀವಿ, ಮತ್ತೆ ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀವಿ. ನೀವು ಮಧ್ಯ ಮಧ್ಯದಲ್ಲಿ ತುಂಬಾ ರೈಸ್ ಆಗಿ ಮಾತಾಡೋದು ಅಥವಾ ಪದೇ ಪದೇ ಹೇಳಿದ್ದನ್ನೇ ಹೇಳೋದ್ರಿಂದ ಯಾವುದು ಪ್ರೂವ್ ಆಗಲ್ಲ ಇಲ್ಲಿ. ದಯವಿಟ್ಟು ನೀವು ತಾಳ್ಮೆಯಿಂದ ಇರಿ, ಅವರು ತಾಳ್ಮೆಯಿಂದ ಮಾತಾಡ್ಲಿ. ಇಬ್ಬರು ನಿಮ್ಮ ವರ್ಷನ್ ಅನ್ನ ಮುಂದಿಡಿ, ಏನೂ ತೊಂದರೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.